स्वागत है आपका आई टुडे न्यूज में। बसवनबागेवाड़ी तालुका अस्पताल में कार्यरत बच्चों के चिकित्सा अधिकारी डॉक्टर संजय और स्टाफ नर्स संगमेश को निलंबित करने की मांग को लेकर जिला कलेक्टर कार्यालय के सामने प्रदर्शन किया गया। भारतीय द्रविड़ दलित सेना के स्थानीय प्रतिनिधियों ने अपर जिला अधिकारी सोमलिंग गन्नूर और जिला स्वास्थ्य एवं परिवार कल्याण अधिकारी को ज्ञापन सौंपा। इस दौरान राज्य युवा इकाई के अध्यक्ष खाजांबर नदाफ ने कहा कि बसवनबागेवाड़ी तालुका अस्पताल में डॉक्टर संजय और स्टाफ नर्स संगमेश मरीजों और जनता से दुर्व्यवहार करते हैं और अपने पद का अहंकार रखते हैं। जब लोग बीमार बच्चों को अस्पताल लेकर आते हैं तो डॉक्टर संजय बिना जांच किए सिर्फ अनुमान के आधार पर दवाइयां और इंजेक्शन लिख देते हैं। जब उनसे सवाल किया जाता है तो वे अहंकारी तरीके से जवाब देते हैं कि वे सिर्फ अपने वरिष्ठ अधिकारियों को जवाबदेह हैं, जनता को नहीं। प्रदर्शनकारियों ने आरोप लगाया कि डॉक्टर संजय महज 1 घंटे के लिए ड्यूटी पर आते हैं और फिर चाय, भोजन और अन्य बहानों से घंटों गायब रहते हैं। इसी तरह स्टाफ नर्स संगमेश भी अपने कर्तव्यों को नजरअंदाज कर नर्सिंग के प्रशिक्षुओं से काम करवाते हैं और खुद अस्पताल से गायब रहते हैं। जब उनसे पूछा गया तो उन्होंने लापरवाही भरा जवाब देते हुए कहा कि वे 15 साल की नौकरी से उठ चुके हैं। इस मौके पर राज्य महासचिव मल्लू जालगेरी ने कहा कि डॉक्टर संजय और नर्स संगमेश का केवल तबादला करने से समस्या हल नहीं होगी, बल्कि उन्हें तुरंत निलंबित करना जरूरी है। अगर प्रशासन ने इस मामले को गंभीरता से नहीं लिया तो भारतीय द्रविड़ दलित सेना तालुका अस्पताल के सामने बड़ा विरोध प्रदर्शन करेगी। प्रदर्शन में राज्य अध्यक्ष रमेश यल्लप्पा चलवादी, जिला अध्यक्ष सोमुहत्ती, अबीब तांबोली, जिला महासचिव अजय बोर्गी, अखिल भारतीय पिंजारा नदाफ मंसूर महामंडल के जिला अध्यक्ष लालसाब कोरबू, तलवार समाज के जिला अध्यक्ष अशोक गडेर, वकील नामदेव होसमणि समेत कई अन्य लोग मौजूद थे। ಅಲ್ಲ ನೀ ಸ್ಟೂಡೆಂಟ್ ಇದ್ರೆ ಮುಂದೆ ಕಲಿಸ್ಬೇಕು ನಿನಗೆ ಮಾಡಕ್ಕೆ ತೋರ್ ಕೊಡ್ತಾನ ದವಾಖಾನೆ ಮಾಡಿರಿ ದನ ದವಾಖಾನೆ ಮಾಡಿರ್ತಾವ ಸಣ್ಣ ಮಕ್ಕಳದ ಅವ್ರು ಹಡಿಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಹಿಡಿದಿರ್ತಾರೆ ಅವ್ರಿಗೆ ಬೇರೆ ಗೊತ್ತಿರ್ತದ ಇನ್ನೂ ಒಂದು ಜವಾಬ್ದಾರಿ ಇಷ್ಟು ಪಾಪು ಡಾಕ್ಟರ್ ಮಾಡಕ್ಕೆ ಅನ್ಸುತ್ತಾನೆ ಇಂಜೆಕ್ಷನ್ ನೀ ಯಾರು ಹಿಡಿಸ್ಬೇಕು ಮಾಡ್ತೀಯ ಇಷ್ಟು ಸಣ್ಣ ಪಾಪು ಇಂಜೆಕ್ಷನ್ ನೀನು सर ಹುಬ್ಳಿಯಲ್ಲಿ ಹೋಗ್ತೇ ನಾ ಹೋಗ್ಲಾ ಹೂ ಆರ್ ದಿ ವೈ ಐ ಶುಡ್ ಟೆಲ್ ಟು ಹಿಮ್ ಐ ಬಿಡಿ ಸರ್ ನಾನು ಡಿಎಚ್ಒ ನ ಕಂಪ್ಲೇಂಟ್ ಮಾಡ್ತೀನಿ ನಾಳೆ ಹೋಗ್ತೀನಿ ಬಿಟ್ಟು ನೌಕರಿ ಈ ಊರಿಲ್ಲ ಅಂದ್ರೆ ಇನ್ನೊಂದು ಊರು ಸರ್ ನಾಳೆ ಬಿಟ್ಟಾರ ನಾಳೆಗೆ ಹೋಗ್ತೀನಿ ನಾಳೆಗೆ ಕ್ಲಿನಿಕ್ ಓಪನ್ ಮಾಡಿ ನಾಳೆಗೆ ಕಳಿಸ್ ನಂಗೆ ತೋರಿಸಿಲ್ಲ ಇಷ್ಟು ನಾವು ಡಾಕ್ಟರ್ ಬಲ್ಲಿ ಇರ್ಬೇಕೇ ಇರಬಾರ್ದು ಸರ್ ಯಾವ ಸ್ಟಾಟಸ್ಕೋಪ್ ಇರ್ಬೇಕೇ ಇರಬಾರ್ದು ಸರ್ ಡಾಕ್ಟರ್ ಬಲ್ಲಿ ಇರ್ಬೇಕೇ ಇರಬಾರ್ದು ಅವ್ರು ಹೇಳಿದ್ರೆ ನೀ ಯಾರು ನಾನೊಬ್ಬ ಪ್ರೆಸ್ ರಿಪೋರ್ಟರ್ ನಾನೊಬ್ಬ ಹೋರಾಟಗಾರ ನಾನೊಬ್ಬ ಸಂಘಟನೆ ನನಗೆ ಕೇಳುವ ಅಧಿಕಾರ ಐತಿ ನಾನು ಕೇಳ್ತಾ ಇದ್ದೀನಿ ಯಾವ ಆನ್ಸರ್ ಮಾಡ್ಬೇಕಾಗ್ತಾರಂತ ಅಂತ ಹೇಳ್ಕಂದ್ರ ಇದು ದವಾಖಾನಿ ನಮ್ದು ಇಲ್ಲಿ ನೌಕರಿ ಮಾಡಕ್ ಬಂದಾರ ಇಲ್ಲಿ ಮನ್ಮಂತೆ ಮಾಡಂತೆ ಇಲ್ಲ ಇಲ್ಲಿ ಮನ್ಮನೆ ಮಾಡಂತೆ ಇಲ್ಲ ಕೇಳಿದ್ರೆ ಉಡಾಕ್ ಕೊಡ್ತಾರ ಮೊದಲು ಮಾತಾಡ್ತಾರ ಏನ್ ನಮ್ಗೆ ಏನಿಲ್ಲ ಒಟ್ಟು ಮರ್ಯಾದೆ ಇಲ್ಲ ಸರ್ ನಮ್ಮ ತಾಯಿಯವ್ರು ತಂದಿದ್ ಸರ್ ಮನೆ
ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಒಟ್ಟು ಏನೈತಲ್ಲ ಅವ್ರದೇ ಆಡಳಿತದ ದರಬಾರ್ ನಡೆದ್ಬಿಟ್ಟಾವ ಇಲ್ಲಿ ಏನೈತಲ್ಲ ಅದ್ರಲ್ಲಿ ಮಾತಾಡೋ ಸೀದಾ ಕಲೀರಿ ನೀವು ಸಾಕೋ ಮರ ಗಿರ ಅಂತ ಅದಕ್ಕೆ ಮೊದಲು ಮಾತಾಡೋದು ಪದ್ಧತಿ ಕಲ್ಕೋರಿ ನೀವು ತೆಗೆದು ಹಾಕೋ ಮರ ಇದು ಹಾಕೋ ಮರ ಅಂತೇಳಿ ಮಾತಾಡೋ ಸಿಂಗಲ್ ವರ್ಡ್ನಾಗ ಅದೇ ಹೋಗಾಕೆ ರೆಡಿ ಆಗಿರಿ ನೀವು ಹೋಗುದು ಹೋಗ್ತೀರಿ ಹಾಳು ಮಾಡಿ ಹೋಗ್ಬೇಡ್ರಿ ದವಾಖಾನೆ ಹೆಸರು ಕೆಟ್ಟ ಮಾಡಿ ಹೋಗಕ್ಕೆ ಹೋಗ್ಬೇಡ್ರಿ ಚಲೋ ಮಾಡಿ ಹೋಗ್ರಿ ದವಾಖಾನೆ ಹೆಸರು ಯಾಕಂದ್ರೆ ಯಾರಿಗೆ ಹಚ್ಚಿಗೆ ಏನಿದಿಲ್ಲ ಹೊರಗೆ ಅಡ್ಡಾಡ್ಕೊತ ಹೋದ್ರ ಇಲ್ಲಿ ಏನಿದಿಲ್ಲ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ತಂದಕ್ಕೆ ಏನು ಇಂಜೆಕ್ಷನ್ ಮಾಡಕ್ಕೆ ಪೂರಾ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ತುಂಬ್ಯಾರ ಇಲ್ಲಿ ಯಾವಾಗ ನೋಡಿದ್ರು ಬರೀ ಅವರೇ ಇರ್ತಾರ ನೀನ್ ಡ್ಯೂಟಿ ಐತಿಲ್ಲ ನೀನ್ ಡ್ಯೂಟಿ ಐತಿಲ್ಲ ಅವ್ರ ಪೋಸ್ಟಿಂಗ್ ಹಾಕೋಲ್ಲ ನೀನ್ ಡ್ಯೂಟಿ ವರ್ಷದಂಗೆ ಇರ್ಬೇಕೇನಿಲ್ಲ ಇಲ್ಲಿ ಎಮರ್ಜೆನ್ಸಿ ಕೇಸ್ ಬಂದ್ರೆ ಯಾರು ಅಲ್ಲಿ ಅದಾರ ಸ್ಟಾಫ್ ನರ್ಸ್ ಒಬ್ಬವನೇ ಅದು ನೀನು ಹೇಳಕ್ ಬಸವನಬಾಗೇಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ಡಾಕ್ಟರ್ ಡೈಲಿ ಏನೈತಪ್ಪ ಅಂತ ಹೇಳಕಂತಂದರೆ 12 ಗಂಟೆ 11 ಗಂಟೆಗೆ ಬರ್ತಾರೆ. ಯಾಕೆ ಲೇಟ್ ಅಂತ ಕೇಳಿದರೆ ನೀನು ಯಾರು ನನಗೆ ಕೇಳವ ಅಂತ ಹೇಳಕ್ಕೆ ಉಡಾಪಿ ಉತ್ತರಗಳನ್ನು ಕೊಡ್ತಾರೆ. ಒಂದು 40 ಪೇಷಂಟ್ ಅವರು ನೋಡುವಾಗ ಸರ್ ನಿಮ್ಮಲ್ಲಿ ಸ್ಟೆಟಸ್ಕೋಪ್ ಎಲ್ಲಿದೆ ಅಂತೇಳಿ ಕೇಳಿದಾಗ ನಾನು ಸ್ಟೆಟಸ್ಕೋಪೇ ಯೂಸ್ ಮಾಡೋದಿಲ್ಲ, ನೀನು ಯಾರು ನನಗೆ ಕೇಳಕ್ಕೆ ಅಂತೇಳಕ್ಕೆ ಉಡಾಪಿ ಉತ್ತರಗಳನ್ನು ಹೇಳ್ತಾರೆ. ಒಂದು ಜ್ವರ ಇರೋ ಮಕ್ಕಳಿಗೆ ಏನೈತಲ್ಲ ಮುಖ ನೋಡಿಕೆ ಅವ್ರು ಏನೈತಲ್ಲ ಗುಳಿಗೆ ಔಷಧನ ಬರೀತಾರೆ. ಸರ್ ಇವ್ರಿಗೆ ಸ್ಟೆಟಸ್ಕೋಪ್ ಹಿಡಿಯೋದು ನೋಡೋತ್ತೇಳಕಂತಂದರೆ ಅದನ್ನು ಕೇಳೋ ಅಗತ್ಯ ಇಲ್ಲ, ನನಗೆ ಗೊತ್ತಿದೆ ನಾನು ದೇವರು ಅಂತೇಳಿ ಕೇಳ್ತಾರೆ. ನೀವು ದೇವರೇನಂತ ಹೇಳ್ಕಂತಂದ್ರೆ ಹಾಂ ನಾ ದೇವರು ಅಂತ ಹೇಳ್ಕೆ ಉಡಾಪಿ ಉತ್ತರಗಳನ್ನು ಕೊಡ್ತಾರೆ. ಯಾವುದಾದ್ರೂ ಮಕ್ಕಳಿಗೆ ಏನಾಯ್ತಲ್ಲ ಜೀವ ಹಾನಿ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಅಂತ ಕೇಳಿದ್ರಾಗ ಅದಕ್ಕೆ ನಾನು ಜವಾಬ್ದಾರಿ ಕೊಡ್ತೀನಿ, ಏನು ಕೊಡಬೇಕು ಅನ್ನೋದು ಗೊತ್ತದೆ. ಭಾಳ ಆದರೆ ನೀನು ಏನು ಮಾಡ್ತೀಯ ಅಂತ ಹೇಳ್ಕಂತಂದ್ರೆ ಟ್ರಾನ್ಸ್ಫರ್ ಮಾಡಿಸ್ತೀಯ, ಭಾಳ ಅಂದರೆ ಬೇರೆ ಊರಿಗೆ ವರ್ಗಾವಣೆ ಮಾಡಿಸ್ತೀಯ ಅಂತೇಳಿ ಕೇಳ್ತಾರೆ. ಇಷ್ಟೊಂದು ನಿರ್ಲಕ್ಷ್ಯ, ಇಷ್ಟೊಂದು ಬೇಜವಾಬ್ದಾರಿ ಅಂತ ಮೆರಿ ಅಂತ ಡಾಕ್ಟ್ರ್ ಮತ್ತೊಬ್ಬ ಅಲ್ಲಿಬ್ಬ ಸ್ಟಾಫ್ ನರ್ಸ್ ಕಲೀಲಕ್ಕೆ ಬಂದಂಥ ಹುಡುಗರಿಗೆ ಇಂಜೆಕ್ಷನ್ ಮಾಡಕ್ಕೆ ಹಚ್ಚಿ ಹೊರಗಡೆ ಏನೈತಿಲ್ಲ ಅಡ್ಡಾಡಕ್ಕೆ ಹೋಗ್ತಾರೆ. ಅದಕ್ಕಾಗಿ ಒಬ್ಬ ಡಾಕ್ಟ್ರ್ ಒಬ್ಬ ಸ್ಟಾಫ್ ನರ್ಸ್ ಅದಕ್ಕೆ ಏನೈತಿಲ್ಲ ಬೇಜವಾಬ್ದಾರಿ ವಿಕೃತಿ ಮೆರಿತಾ ಇದ್ದಾರೆ ಬಸವನಬಾಗೇವಾಡಿಯಲ್ಲಿ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಭಾರತೀಯ ದ್ರಾವಿಡ ದಲಿತ ಸೈನ್ಯ ಮೂಲ ನಿವಾಸಿ ಸಂಘಟನೆ ವತಿಯಿಂದ ನಾನು ಇವತ್ತೇನೈತಿಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಈ ಮನವಿ ಉದ್ದೇಶ ಇಷ್ಟೇ, ವಿಶ್ವಗುರು ಅಣ್ಣ ಬಸವಣ್ಣವರ ನಾಡಲ್ಲಿ ಇಂಥ ಬೇಜವಾಬ್ದಾರಿ ನಿರ್ಲಕ್ಷ್ಯ ಡಾಕ್ಟರ್ಗಳನ್ನು ನಮಗೆ ಬೇಡ. ಇಂಥ ಡಾಕ್ಟರ್ಗಳನ್ನು ಏನೈತಿಲ್ಲ ಕಾನೂನು ರೀತಿ ಇವರಿಗೆ ಅಮಾನತ್ ಮಾಡಿ ಇವರಿಗೆ ಶಿಕ್ಷೆಗೆ ಗುರಿ ಒಳಪಡಿಸಿ ಏನೈತಿಲ್ಲ ಅಲ್ಲಿ ಒಳ್ಳೆ ಡಾಕ್ಟರ್ಗಳನ್ನು ಕೊಡಬೇಕಂತ ಹೇಳ್ಕೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ DH ಅವರಿಗೆ ನಾವು ನಮ್ಮ ಸಂಘಟನೆ ಮುಖಾಂತರ ಮನವಿ ಮುಖಾಂತರ ಅವ್ರಿಗೆ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಸರ್ ನಿಮ್ಮ ಕಡೆ ಏನ್ರಿ ಪ್ರೂಫ್ ಇದೆಯಾ? ಹಾಂ ಡಾಕ್ಟರ್ ಏನೈತಲ್ಲ ನೀನು ದೇವರ ಅಂತ ಕೇಳಿದಾಗ ಹಾಂ ಹೌದು ನಾನು ದೇವರು, ಹೌದು ನಾನು ದೇವರು ಅಂತ ಹೇಳಿ 3-4 ಸರ್ತಿ ನಮ್ಮ ಜೊತೆ ನಾವು ಮಾತಾಡುವಾಗ ಏನೈತಲ್ಲ ಅವ್ರು ಮಾತಾಡುವಂಥ ಇಡುವೆ ಇದೆ. ಆ ಚಿಕ್ಕ ಮಕ್ಕಳಿಗೆ ಏನೈತಲ್ಲ ನೋಡದೆ ಬರೆದಾಗ ಆ ಇಂಜೆಕ್ಷನ್ ಮಾಡಿದಂಥ ಆ ಇಂಜೆಕ್ಷನ್ದು ಇಡುವೆ ಕೂಡ ನಮ್ಮಲ್ಲಿದೆ. ಆ ಇಡುವೆ ಏನೈತಲ್ಲ ನಾನು ನಿಮಗೆ ಒದಗಿಸ್ತಾನೆ. ಆ ಡಾಕ್ಟರ್ ಏನಪ್ಪ ಅಂತ ಹೇಳ್ಕಂತಂದರೆ ನೀನು ಯಾರು ನನಗೆ ಕೇಳುವ ಅಂತ ಹೇಳ್ಕೆ ಉಡಾಪಿ ಉತ್ತರಗೊಳ್ತಾನೆ. ಒಬ್ಬ ಹೋರಾಟಗಾರ, ಒಬ್ಬ ಸಂಘಟನೆದವ, ಒಬ್ಬ ಮಾಧ್ಯಮ ಬಂದು ಕೇಳಿದ್ರು ಕೂಡ ಏನೈತಲ್ಲ ನೀನೇನು ಮಾಡ್ಕೋತೀಯ ಮಾಡ್ಕೋ ಅಂತ ಹೇಳಿ ಉಡಾಪಿ ಉತ್ತರಗಳನ್ನ ಹೇಳ್ತಾರೆ. ಈಗ ನೀವು ಮನವಿ ಕೊಟ್ಟಿರಿ, ಅವರು ಡಾಕ್ಟರು ಹಿಂಗೆ ಮಾಡ್ತಾರೆ, ಅವ್ರ ಮೇಲೆ ಕ್ರಮ ಆಗ್ಲಿಕ್ಕಂದ್ರೆ ಅವ್ರ ಮೇಲೆ ಕ್ರಮ ಆಗ್ಲಿಕ್ಕಂದ್ರೆ ನಿಮ್ಮ ಮುಂದಿನ ನಡೆ ಏನು? ಅವರು ಕಾನೂನು ರೀತಿ ಕ್ರಮ ಜಿಲ್ಲಾಧಿಕಾರಿಗಳು DHಗಳು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ತಿದೆ ಇದ್ರೆ ಅವ್ರಿಗೆ ಅಮಾನತ್ ಮಾಡಬೇಕು, ಟ್ರಾನ್ಸ್ಫರ್ ಅಲ್ಲ. ಎಲ್ಲರಿಗೆ ಏನಾಗ್ಬಿಟ್ಟಿದೆ ಭಾಳ ಆದರೆ ಈ ಊರು ಬಿಟ್ಟು ಇನ್ನೊಂದು ಊರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾನು ಅಂತ ಹೇಳ್ಕಂತ ಒಂದು ಸರ್ವೇ ಸಾಮಾನ್ಯ ಮಾತು ಹೇಳ್ತಾರೆ. ಆದ್ರೆ ನಾವು ಭಾರತೀಯ ದ್ರಾವಿಡ ದಲಿತ ಸೈನ್ಯ ವತಿಯಿಂದ ಏನಪ್ಪ ಅಂತ ಹೇಳ್ಕಂತಂದ್ರೆ ಅವ್ರು ಅಮಾನತ್ ಮಾಡುವವರೆಗೂ ಕೂಡ ಏನೈತಿಲ್ಲ ನಾವು ಹೋರಾಟವನ್ನು ಹಿಂದೆ ಬಿಡೋದಿಲ್ಲ ಅಂತ ಹೇಳಕ್ಕೆ ಅವರಿಗೆ ಮಾಧ್ಯಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅವ್ರು ಎದುರು ಡಾಕ್ಟರ್ ಇದ್ದಾರೆ, ಚಿಕ್ಕ ಮಕ್ಕಳ ಡಾಕ್ಟರ್, ಚಿಕ್ಕ ಮಕ್ಕಳಿಗೆ ಭಾಳ ತೊಂದರೆ ಆಗುತ್ತೆ. ಭಾಳ ತೊಂದರೆ ಆಗ್ತದೆ. ಸ್ಟೆಟಸ್ಕೋಪ್ ಹಿಡಿದೇ ನೋಡಿದ್ರಪ್ಪ ಅಂತ ಹೇಳ್ಕಂತಂದ್ರೆ ಬರೀ ಮಾರಿ ನೋಡಿಕೆ ಏನೈತಲ್ಲ ಅವ್ರು ಗುಳಿಗೆ ಇಂಜೆಕ್ಷನ್ ಬರೀತಾರಪ್ಪ ಅಂತ ಹೇಳ್ಕಂತಂದ್ರೆ ಜ್ವರದಲ್ಲಿ ಇಂಜೆಕ್ಷನ್ ಮಾಡಿದ್ರೆ ಮಕ್ಕಳು ಸ್ಪಾಟಲ್ಲೇ ಡೆತ್ ಆಗ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾನು ಏನಾದರೂ ಮಾಡ್ತೀನಿ ನೀನು ಏನಂತ ಕೇಳ್ತೀಯ ಅಂತ ಹೇಳ್ತಾರೆ ಅವರು. ನನ್ನ ಹೆಸರು ಖಾಜಂಬರ್ ನದಾಫ್ ಅಂತ ಹೇಳ್ಕೆ, ಭಾರತೀಯ ದ್ರಾವಿಡ ದಲಿತ ಸೇನೆ ರಾಜ್ಯ ಯುವ ಘಟಕ ಅಧ್ಯಕ್ಷರು ಖಾಜಂಬರ್ ನದಾಫ್. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಭಾರತೀಯ ದ್ರಾವಿಡ ದಲಿತ ಸೇನಾ ವಿಜಯಪುರ ಜಿಲ್ಲಾ ಘಟಕದಿಂದ ಒಂದು ಮನವಿಯನ್ನು ಕೊಡೋದಕ್ಕೆ ಬಂದಿದ್ದೀವಿ. ವಿಷಯ ಏನಪ್ಪ ಅಂತಂದ್ರೆ ಬಸವನಬಾಗೇವಾಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ಒಬ್ಬ ವೈದ್ಯ ಇದ್ದಾನೆ. ಅವನೇನು ಮಾಡ್ತಾನಪ್ಪ ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಚಿಕ್ಕ ಮಕ್ಕಳು ಆರೋಗ್ಯ ದೃಷ್ಟಿಯಿಂದ ಅಲ್ಲಿ ಆಸ್ಪತ್ರೆಗೆ ಬಂದಾಗ ಅವರಿಗೆ ಸರಿಯಾದ ರೀತಿಯನ್ನು ಸ್ಪಂದಿಸದೆ ಸ್ಟೆಟಸ್ಕೋಪ್ ಹಾಕದೆ ಅವರ ಒಂದು ಆರೋಗ್ಯ ತಪಾಸಣೆ ಮಾಡ್ಬೋದು ಮತ್ತು ಅವ್ರಿಗೆ ಸರಿಯಾಗಿ ಚೆಕಪ್ ಮಾಡದೆ ಅವರಿಗೆ ಒಂದು ಗುಳಿಗೆ ಔಷಧಗಳನ್ನು ಬರೆದು ಕೊಡ್ಬೋದು. ಈ ರೀತಿ ಮಾಡ್ತಾನೆ. ಅಲ್ಲಿ ಸಾರ್ವಜನಿಕರು ಸರ್ ನೀವು ಸ್ಟೆಟಸ್ಕೋಪ್ ಹಾಕೋಂಗಿಲ್ಲ ಮತ್ತು ಮಕ್ಕಳಿಗೆ ತಪಾಸಣೆ ಮಾಡೋಲ್ಲ, ನೀವು ಯಾಕೆ ಈ ಥರ ಮಾಡ್ತೀರ ಅಂತ ಕೇಳಿದಾಗ ಇದು ನನ್ನ ಆಸ್ಪತ್ರೆನ ಏನು ಬೇಕಾದ್ರೂ ಮಾಡ್ತೀನಿ, ಅದನ್ನು ಕೇಳೋಕ್ಕೆ ನೀವ್ಯಾರು ಅಂತ ಉಡಾಪಿ ಉತ್ತರ ಕೊಡ್ತಾನೆ. ಮತ್ತು ಚಿಕ್ಕ ಮಕ್ಕಳ ಒಂದು ಆರೋಗ್ಯ ಏನಪ್ಪ ಅಂತ ತುಂಬ ಸೂಕ್ಷ್ಮ ರೀತಿಯಾದ ಒಂದು ಆರೋಗ್ಯ ಇರ್ತೈತಿ. ಅಲ್ಲಿ ದೊಡ್ಡವ್ರ ಥರ ಅವ್ರು ಇರೋಂಗಿಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳು ಕೆಲವೊಂದು ಏನಾಗಿತ್ತು ಅಂತ ಹೇಳ್ಕೊಳಕ್ಕೆ ಹೋಗೋಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಅವ್ರು ಮಾತಾಡೋಕ್ಕೂ ಬರೋಂಗಿಲ್ಲ ಅಂತ ಚಿಕ್ಕ ಮಕ್ಕಳಿಗೆ. ಇವ್ರು ಈ ರೀತಿ ಒಂದು ಬೇಜವಾಬ್ದಾರಿ ವತಿಯಿಂದ ವರ್ತನೆ ಮಾಡ್ತಾ ಇರ್ತಂದ್ರೆ
ಇಂಥ ಒಬ್ಬ ಆಸ್ಪತ್ರೆ ವೈದ್ಯರಿಂದ ಅಲ್ಲಿ ಒಂದು ಮಾರಕ ತುಂಬ ಅಲ್ಲಿ ಜನರಿಗೆ ತುಂಬ ಒಂದು ಆಘಾತವನ್ನು ಉಂಟು ಮಾಡ್ತೈತಿ. ಆದ ಕಾರಣ ನಾವೇನಪ್ಪ ನಮ್ಮ ಸಂಘಟನೆಯಿಂದ ಆ ಒಂದು ವೈದ್ಯನನ್ನು ಅಲ್ಲಿಂದ ಸೇವೆಯನ್ನು ಅಮಾನತು ಮಾಡಬೇಕಂತ ವರ್ಗಾವಣೆ ಮಾಡಬೇಕು. ಅಂಥ ಒಂದು ವೈದ್ಯ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕರ್ತವ್ಯ ನಿರ್ವಹಣೆ ಮಾಡೋಕ್ಕೆ ಲಾಯಕ್ಕಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನ ಆದಷ್ಟು ಬೇಗ ಅವನ ಮೇಲಾಧಿಕಾರಿಗಳು ಯಾರಿದ್ದಾರೆ ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ಕೈಗೊಂಡು ಹೋದರೆ ಮುಂಬರುವ ದಿನಗಳಲ್ಲಿ ನಮ್ಮ ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆಯಿಂದ ಬಸವನ ಬಾಗೇವಾಡಿ ತಾಲೂಕು ಆಸ್ಪತ್ರೆ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರಿ, ಅವ್ರ ಕ್ರಮ ತೊಳುಗಿತ ಮೊದಲು ಅಥವಾ ಕ್ರಮ ತೊಳು ಮುಂದಾಗ್ನು ಮುಂದಿನ ಬರುವ ಮಕ್ಕಳಿಗೆ ಏನ್ರಿ ಆತಂದ್ರೆ ಅವ್ರ ಜವಾಬ್ದಾರಿ ಯಾರು? ಅದಕ್ಕೆ ನೇರ ಹೊಣೆಗಾರ ಡಾಕ್ಟರ್ನೇ ಆಗ್ತಾನೆ. ಯಾಕಂದರೆ ಈಗಾಗಲೇ ನಾವು ಈ ವಿಷಯವನ್ನು ಡಿ ಎಚ್ ಅವ್ರ ಗಮನಕ್ಕೆ ತಂದಿದ್ದೀವಿ ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ. ಮಕ್ಕಳಿಗೆ ಏನಾದರೂ ಆರೋಗ್ಯ ದೃಷ್ಟಿಯಲ್ಲಿ ಏರುಪೇರು ಆದರೆ ಅದಕ್ಕೆ ವೈದ್ಯನೇ ಹೊಣೆಗಾರ ಆಗ್ತಾನೆ. ಅದು ಈಗಿಂದೀಗೆ ಅವರು ಕ್ರಮ ತೊಗೊಳ್ಳಿಕ್ಕಂದ್ರೆ ಸ್ವಲ್ಪ ತಡ ಮಾಡಿ ತೊಗೊಂಡಿದ್ರಂದ್ರೆ ಇವ್ರು ತಡ ಮಾಡಿದ ಸಲುವಾಗಿ ಮಕ್ಕಳಿಗೆ ನೋಡ್ರಿ, ಈಗ ಚಿಕ್ಕ ಮಕ್ಕಳ ಆರೋಗ್ಯ ದೃಷ್ಟಿ ಇರೋದ್ರಿಂದ ಅವರು ಕೂಡಲೇ ತಕ್ಷಣ ಒಂದು ಕ್ರಮ ತಗೋಬೇಕು. ಇದರಲ್ಲಿ ವಿಳಂಬ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಆ ಮಕ್ಕಳ ಆರೋಗ್ಯದ ಮೇಲೆ ಒಂದು ಗಂಭೀರವಾದ ಪರಿಣಾಮ ಬೀರ್ತೈತೆ. ಯಾಕಂದರೆ ಒಂದು ಮಕ್ಕಳ ಜೀವ ಹೋಗುವಂಥ ಒಂದು ಸಂಭವ ಇರ್ತೈತೆ. ಆದ ಕಾರಣ ಆದಷ್ಟು ಬೇಗನೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಸರ್ ಮಲ್ಲು ಜಲಗೇರಿ, ಭಾರತೀಯ ದ್ರಾವಿಡ ದಲಿತ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ವಿಜಯಪುರ. ಇವತ್ತು ಬಸವನಾಡು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳ ವೈದ್ಯ ಆದಂಥ ಸಂಜೀವ್ ಅವರು ಸಣ್ಣ ಮಕ್ಕಳಿಗೆ ಸರಿಯಾಗಿ ಚಿಕಿತ್ಸೆ ಮಾಡದೆ ಅವ್ರಿಗೇನದ ಉಡಪುತ್ರಗಳು ಕೊಟ್ಟುತ್ತಾ ಮಕ್ಕಳನ್ನು ಕೈ ಮುಟ್ಟುವುದಿಲ್ಲ, ಮೈ ಮುಟ್ಟುವುದಿಲ್ಲ, ಅವಕ್ಕೇನು ಚೆಕ್ ಮಾಡದೇ ತನ್ನ ಮನಸ್ಸಿಗೆ ಬಂದಂಥ ಗುಳಿಗೆಗಳನ್ನು ಔಷಧಿಗಳನ್ನು ಬರೆದು ಕೊಟ್ಟು ಹೀಗಾಗಿ ಎಷ್ಟೋ ಮಕ್ಕಳು ಅನಾರೋಗ್ಯ ಮತ್ತೀರ ಅವನಿಂದ ಹೆಚ್ಚು ಆರೋಗ್ಯ ತಪ್ಪಿಟ್ಟೈತಿ. ಅವ್ರು ಹಿಂಗೆ ಯಾಕೆ ಮಾಡ್ತೈತೆ ಸಾರ್ವಜನಿಕರು ಕೇಳೋಕೆ ಹೋದಾಗ ನಮ್ಮ ಸಂಘಟನೆಯವರು ಮಿತ್ರರು ಹೋದಾಗ ಏನು ಮಾಡ್ತಿ, ನೀ ಭಾಳ ಸಸ್ಪೆಂಡ್ ಮಾಡ್ತಿದ್ದಿ, ನಾ ಇಂಥ ರಗಡ್ ನೋಡಿನಿ, ಇಂಥ ರಗಡ್ ಮಂದಿ ಮಾಡೀನಿ, ರಾಜಕೀಯದ ಲಿಂಕ್ ಕೇಳ್ಕೊಂಡು ಮಂದಿಗೆ ಗುಂಡಾ ವರ್ತನೆ ಮಾಡೋದು ಈ ಥರ ಮಾಡಕತ್ತಾನ. ಇದಕ್ಕಾಗಿ ನಾವೆಲ್ಲರೂ ಸಂಘಟನೆ, ನಮ್ಮ ಭಾರತೀಯ ದ್ರಾವಿಡ ದಲಿತ ಸಂಘಟನೆ ಎಲ್ಲರೂ ಸೇರಿಕೊಂಡು ನಾವೇನದ ನಮ್ಮ DC ಸಾಹೇಬ್ರಿಗೆ ಮನವಿ ಕೊಟ್ಟೇವಿ ಮತ್ತು DH ಅವ್ರಿಗೂ ಮನವಿ ಕೊಟ್ಟೇವಿ. ವಿಷಯ ಏನಪ್ಪ ಅಂದ್ರೆ ಈಗ ನಾವು ಪ್ರೀತಿಲೇ ಎಲ್ಲರಿಗೂ ಒಂದು ಸಮಾಜ ದೃಷ್ಟಿಯಲ್ಲಿ ನಾವೇನದ ಒಂದು ವಿಶ್ವಾಸ ನಂಬಿಕೆ ಇಟ್ಟಿದ್ದೇವೆ. ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳ ಮ್ಯಾಗ ಮತ್ತು DH ಅವ್ರ ಮ್ಯಾಗ ಅವ್ರಿಗೇನ ಈಗ ನಮ್ಮ ಅರ್ಜಿ ನೋಡಿಕೊಂಡು ತಕ್ಷಣ ಅವನ್ನ ಸೇವೆಯಿಂದೇ ನಿವೃತ್ತಿ ಕೊಡಿಸ್ಬೇಕು. ಅವಂಗೆ ಆ ಟೈಪ್ ಮಾಡಿಸ್ಬೇಕಂದ್ರೆ ಒಬ್ಬ ಪೆಟ್ಟು ಕೊಟ್ರೆ ಮುಂದೆಲ್ಲ ಹಿನ್ನೆಲಿದ್ದವ್ರು ಎಲ್ಲರೂ ಪಾಠ ಕಲಿತಾರೆ. ಅದಕ್ಕಾಗಿ ನಾವು ಹೇಳ್ತೀನಿ, ತಾವು ದಯಮಾಡಿ ನಮಗೇನೋ ಮುಂದೆ ಉಗ್ರವಾದ ಹೋರಾಟ ಮಾಡ್ತಕ್ಕಂಥ ಕೆಲಸನ ಹಚ್ಚಬಾರ್ದು. ಅದಕ್ಕಾಗಿ ತಮ್ಗೆಲ್ಲರಿಗೆ ನಾನು ವಿನಂತಿಯಿಂದ ಕೇಳ್ಕೊತೀನಿ, ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಬಸವನ ಬಾಗೇವಾಡಿ ತಾಲೂಕದಲ್ಲಿ ಬರ್ತಕ್ಕಂಥ ಆ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸಂಜೀವನನ್ನು ಪೂರ್ತ ಸೇವೆಯಿಂದ ವಜೆ ಮಾಡಬೇಕು. ಒಂದು ವೇಳೆ ಮಾಡದಿದ್ದಲ್ಲಿ ನಾವು ಇಡೀ ಬಿಜಾಪುರ ಮೊದಲು ಬಾಗೇವಾಡಿ ಮಾಡ್ತೇವೆ ಉಗ್ರವಾದ ಹೋರಾಟ. ಇಲ್ಲಿಕಪ್ಪ ಜಿಲ್ಲಾದಂತ ರಾಜ್ಯದಂತ ಮಾಡ್ಬೇಕಾಗಂತೇಳಿ ನಾನು ಎರಡು ಮಾತುಗಳನ್ನು ಹೇಳ್ತೀನಿ. ನನ್ನ ಹೆಸರು ಸೋಮೋಟಿ ಅಂತೇಳಿ, ಜಿಲ್ಲಾಧ್ಯಕ್ಷರೇ, ವಿಜಯಪುರ, ಭಾರತೀಯ ದ್ರಾವಿಡ ದಲಿತ ಸೇನೆ.